ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮೇಯರ್ನಲ್ಲಿ ಲವಕುಶ ಜೋಡುಕರ ಕಂಬಳದಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆಯ ಬಗ್ಗೆ ಒಂದು ಪ್ರಾಯೋಗಿಕವಾಗಿ ಕಂಬಳ ನಡೆಸ್ತಾ ಇದ್ದೇವೆ. ತಂತ್ರಜ್ಞಾನ ಅವಶ್ಯಕತೆಗೆ ಅನುಗುಣವಾಗಿ ಆಗಾಗ ಪರಿವರ್ತನೆ ಆಗಿದೆ, ಬದಲಾವಣೆ ಆಗಿದೆ, ಸುಧಾರಣೆಗಳಾಗಿವೆ. ಲೈಟೇ ಇರಲಿಲ್ಲ, ಗ್ಯಾಸ್ ಲೈಟ್ ಬಂತು, ಗ್ಯಾಸ್ ಲೈಟ್ ಹೋಗಿ ಟ್ಯೂಬ್ ಲೈಟ್ ಆಯಿತು, ಟ್ಯೂಬ್ ಲೈಟ್ ಹೋಗಿ ಫ್ಲಡ್ ಲೈಟ್ ಆಯಿತು. ಬರೇ ಕೇವಲ ಕಣ್ಣಲ್ಲಿ ಕೊಡ್ತಾ ಇದ್ದಂಥ ತೀರ್ಪಿನ ಬದಲು ವಿಡಿಯೋ ಫಿನಿಶಿಂಗ್ ಬಂತು. ವಿಡಿಯೋ ಫಿನಿಶಿಂಗ್ ಆದ ನಂತರ ಅದರ ಮುಂದುವರಿದ ಭಾಗವಾಗಿ ಅದರಿಂದ ಸಮಸ್ಯೆಯನ್ನು ಪರಿಗಣಿಸಿ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಬಂತು, ಲೇಡ್ವರ್ಕ್ ಸಿಸ್ಟಮ್ ವಿತ್ ಎಲೆಕ್ಟ್ರಾನಿಕ್ ಟೈಮಿಂಗ್ಸ್ ಬಂತು. ಹಾಗಾಗಿ ಅನೇಕ ಮೂಲಭೂತ ಸೌಕರ್ಯಗಳು ಇಲ್ಲಿ ಆಗಿದೆ. ನಿತ್ಯ ಓಡಿಸುವುದಕ್ಕೆ ಬೇಕಾದಂಥ ಅವಕಾಶಗಳು ಮೇಯರ್ನಲ್ಲಿ ಮತ್ತು ಮೂಡುಬಿದಿರೆಯಲ್ಲಿ ಇದೆ. ಇವತ್ತು ತಂತ್ರಜ್ಞಾನದಲ್ಲಿ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ಮತ್ತು ಎಲೆಕ್ಟ್ರಾನಿಕ್ ಟೈಮಿಂಗ್ಸ್ನಲ್ಲಿ ನಮಗೆ ಈಗ ಕಂಬಳದಲ್ಲಿ ವಿಶಿಷ್ಟವಾದಂಥ ದಾಖಲೆ ಮಿಜಾರ್ ಅಶ್ವತ್ಥಪುರ ಶ್ರೀನಿವಾಸಗೌಡರು ಅಶ್ವತ್ಥಪುರ ಮಿಜಾರ್ ಪ್ರಸಾದ್ ನಿಲಯ ಶಕ್ತಿ ಪ್ರಸಾದರ ಕೋಣಗಳನ್ನು 8.78 ಸೆಕೆಂಡ್ನಲ್ಲಿ ಓಡಿಸಿ ಇವತ್ತು ದಾಖಲೆ ಬರೆದಿದ್ದಾರೆ. ಅದನ್ನು ಮುರಿಬೇಕು ಅಂತಾದರೆ 125 ಮೀಟರನ್ನು 10.73ಯಲ್ಲಿ ಓಡಬೇಕು. ಈ ಕಾರಣಕ್ಕಾಗಿ ಮುಂದುವರಿದ ತಂತ್ರಜ್ಞಾನ ಇನ್ನೂ ಎಕ್ಯುರಸಿ ಬರಬೇಕು, ಪಾರದರ್ಶಕತೆ ಇರಬೇಕು ಅನ್ನೋ ದೃಷ್ಟಿಯಲ್ಲಿ ಜಿಲ್ಲಾ ಕಂಬಳ ಸಮಿತಿಯ ಮೂಲಕ ಇವತ್ತು ಹೊಸ ನೂತನ ಆವಿಷ್ಕಾರಗಳನ್ನು ಕಂಡುಕೊಳ್ಳುವಂಥ ಸಂಕಲ್ಪ ಮಾಡಿದ್ದೇವೆ. ಮಾನ್ಯ ಬೆಳಪು ದೇವಿಪ್ರಸಾದ್ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಾನು ಕಾರ್ಯಾಧ್ಯಕ್ಷನಾಗಿದ್ದುಕೊಂಡು ಮುಚ್ಚೂರು ಕಲ್ಕುಡೆಯ ಲೋಕೇಶ್ ಶೆಟ್ಟಿಯವರ ಕಾರ್ಯದರ್ಶಿತ್ವದಲ್ಲಿ ಇದೆಲ್ಲ ನಡೀತಾ ಇದೆ. ಚಂದ್ರರಾಜ್ ಶೆಟ್ಟಿ ಚಂದ್ರರಾಜ್ ಅವರು ಕೋಶಾಧಿಕಾರಿಯಾಗಿದ್ದಾರೆ, ವಿಜಯಕುಮಾರ್ ಕಂಗಿನಮನೆಯವರು ಸಂಚಾಲಕರಾಗಿದ್ದಾರೆ, ತೀರ್ಪುಗಾರರು. ಇಲ್ಲಿ ಮುಖ್ಯವಾಗಿ ನಮಗೆ ಇವತ್ತು ಇದು ಪ್ರಯೋಗ ಮಾತ್ರ. ಯಾವುದೇ ಪ್ರಯೋಗವನ್ನು ನೇರವಾಗಿ ಕಂಬಳದಲ್ಲಿ ಅನುಷ್ಠಾನಕ್ಕೆ ತರುವುದಕ್ಕೆ ಆಗುವುದಿಲ್ಲ. ಆ ಕಾರಣಕ್ಕಾಗಿ ಹಿಂದೆ ಒಂದೆರಡು ಇಂಥ ಪ್ರಯೋಗಗಳನ್ನು ಮಾಡಿ ಕೈ ಸುಟ್ಟುಕೊಂಡಂಥ ಅನುಭವ ನಮಗೆ ಇದೆ. ಹಾಗಾಗಿ ಇವತ್ತು ಇನ್ನೊಂದೆರಡು ಕಂಬಳಗಳಲ್ಲಿ ಸ್ಕೈವ್ಯೂನ ರತ್ನಾಕರ್ ಅವರ ಮತ್ತು ತಂತ್ರಜ್ಞಾನ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಇದರಲ್ಲಿ ಇವತ್ತೇನು ಪ್ರಯೋಗ ಅಂದರೆ ಆ ಬದಿಯಲ್ಲಿ ಕೋಣಗಳು ಬಂದಾಗ ನಮಗೆ 1 ಗಂಟೆ 40 ನಿಮಿಷವರೆಗೆ ತಿರುಗಿಸಿದಂಥ ದಾಖಲೆ ಇದೆ. 5 ನಿಮಿಷ 10 ನಿಮಿಷ ಅಂತ ಸಮಯ ಕೊಟ್ಟ ನಂತರ ಅಷ್ಟೊತ್ತಿಗೆ ಅವರು ಬರಬೇಕು, ಕೋಣಗಳನ್ನು ಬಿಡಬೇಕು. ಅದಕ್ಕೆ ವಾರ್ನಿಂಗ್ ಆಗಿ ಎಚ್ಚರಿಕೆಯಾಗಿ ಸೈರನ್ನ ವ್ಯವಸ್ಥೆ ಇದೆ. ಸಮಯ ನಿಗದಿಪಡಿಸಿದ ನಂತರ ಟೈಮರ್ ಚಾಲು ಆಗ್ತದೆ. ಟೈಮರ್ ಚಾಲು ಆಗುವಾಗ ಮೈಕ್ನಲ್ಲಿ 10 ಬೀಟ್ ಕೊಡ್ತದೆ, ಅದು ಶಬ್ದ ಮೈಕ್ ಅನೌನ್ಸ್ ಆಗ್ತದೆ. 10 ಆದ ತಕ್ಷಣ ಅಲ್ಲಿಗೆ ಸೈರನ್ ಬರ್ತದೆ. ಆ ಹೊತ್ತಿಗೆ ಅವರು ಬಿಡಲೇಬೇಕು. ಬಿಡದಿದ್ದರೆ ಏನಾಗ್ತದೆ ಅಂತ ಕಂಬಳ ಸಮಿತಿಯವರು ತೀರ್ಮಾನ ಮಾಡ್ತಾರೆ, ಕಂಬಳ ವ್ಯವಸ್ಥಾಪಕರು ತೀರ್ಮಾನ ಮಾಡ್ತಾರೆ, ಕೋಣಗಳವರು ಅದಕ್ಕೆ ಸಹಕಾರವನ್ನು ಕೊಡಲೇಬೇಕು. ಈ ಬದಿಯಲ್ಲಿ ಫಿನಿಶಿಂಗ್ ಪಾಯಿಂಟ್ನಲ್ಲಿ ಲೇಸರ್ ಲೈಟಿಂಗ್ಸ್ ಮತ್ತು ಟೈಮರ್ 2 ಇತ್ತು. ಅದು ಸೆಕೆಂಡಿನ 100 ಭಾಗದಲ್ಲಿ 0.3ಯಲ್ಲಿ ಕೂಡ ಡಿಸಿಷನ್ ಕೊಡ್ತದೆ. ಒಂದು 10 ವರ್ಷ ಇದು ನಡೀತು. ಒಂದು ಕಡೆಯಲ್ಲಿಯೋ ಒಂದು ಸ್ವಲ್ಪ ಸಮಸ್ಯೆ ಬಂದಿದೆ. ಹಾಗಾಗಿ ಇನ್ನೂ ಅದಕ್ಕಿಂತ ಅಧಿಕೃತವಾಗಿ ಹೊಸ ಕಮಿಟಿಗಳಾದಾಗ ಹೊಸ ಯೋಜನೆಗಳೆಲ್ಲ ಬರುತ್ತೆ ಇರುತ್ತೆ. ಒಟ್ಟಿನಲ್ಲಿ ಇಷ್ಟಂತೂ ಸ್ಪಷ್ಟ. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಅವಶ್ಯಕತೆ ಸಂಶೋಧನೆಯ ಮೂಲ. ಹೊಸ ಕಾಲಕ್ಕನುಗುಣವಾಗಿ ಪರಿವರ್ತಿತ ಆಗ್ತಾ ಹೋಗ್ತದೆ, ಸುಧಾರಣೆ ಆಗ್ತಾ ಹೋಗ್ತದೆ. ಇವತ್ತು ತಂತ್ರಜ್ಞಾನ ಸಾಕಷ್ಟು ಬೆಳೆದಿದೆ. ಯಾಕಂದರೆ ಆ್ಯಪ್ ಉಪಯೋಗಿಸಿಕೊಂಡು ಇವತ್ತು ತಂತ್ರಜ್ಞಾನದಲ್ಲಿ ಪ್ಯಾರ್ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ. ಇಲ್ಲದಿದ್ದರೆ 100 ಜೊತೆಯಲ್ಲಿ ಯಾವುದೆಷ್ಟು ಸೆಕೆಂಡು, ಹೆಚ್ಚು ಸೆಕೆಂಡು, ಕಡಿಮೆ ಸೆಕೆಂಡು ಅಂತೇಳಿ ಅದನ್ನೆಲ್ಲ ಸೆಟ್ ಮಾಡೋದು ಭಾಳ ಕಷ್ಟದ ಕೆಲಸ. ಹಾಗಾಗಿ ಆ್ಯಪನ್ನು ಉಪಯೋಗಿಸಿ ಪ್ಯಾರ್ ಸೆಟ್ಟಿಂಗ್ ಮಾಡಿ ಈ ವಿಡಿಯೋದಲ್ಲಿ ಟೈಮರ್ ಆ ಕಡೆಯಲ್ಲಿ ಹಾಕಿ ಈ ಕಡೆ ಲೇಸರ್ ಬೇರೆ ತಂತ್ರಜ್ಞಾನ ಸಂಪೂರ್ಣವಾಗಿ ಒಪ್ಪಿಗೆ ಆಗುವವರೆಗೆ, ಜಾರಿಗೆ ತರುವವರೆಗೆ ಈ ತಂತ್ರಜ್ಞಾನವೇ ಮುಂದುವರಿತದೆ. ಯಾವುದು ಲೇಸರ್ ಬೀಮ್ ಸಿಸ್ಟಮ್ ವಿತ್ ಎಲೆಕ್ಟ್ರಾನಿಕ್ ಟೈಮಿಂಗ್ಸ್. ಹಾಗಾಗಿ ಇವತ್ತು ಪ್ರಾಯೋಗಿಕವಾಗಿ ಅದನ್ನು ಮಾಡ್ತಾ ಇದ್ದೇವೆ. ನಾಳೆ ಕಕ್ಕೆಪದವು ಕಂಬಳದಲ್ಲಿಯೂ ಅದು ಪ್ರಯೋಗವೇ. ಅಲ್ಲಿ ಯಶಸ್ವಿ ಆಯಿತು ಮಾಡ್ಬೋದು ಅಂತಾದರೆ ಬೆಂಗಳೂರು ಕಂಬಳದಲ್ಲಿ ಅದನ್ನು ಮತ್ತೆ ಮುಂದುವರಿಸ್ತೇವೆ. ಇವಿಷ್ಟು ತಂತ್ರಜ್ಞಾನದ ಬಗ್ಗೆ. ಆದರೆ ಎಲ್ಲ ಕೋಣಗಳವರು ಸಹಕಾರ ಕೊಟ್ಟಿದ್ದಾರೆ, ಅಧ್ಯಕ್ಷರು ಬಂದಿದ್ದಾರೆ, ಎಲ್ಲರೂ ಕೋಣಗಳ ಯಜಮಾನರು ಬಂದಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಕೋಣ ತಂದಿದ್ದಾರೆ.